ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಯಾವುದಾದ್ರು ನೆಗೆಟಿವ್ ಎನರ್ಜಿ ಇದೆಯಾ, ಮನೆಯಲ್ಲಿ ಏನಾದರೂ ಅಮಾನುಷ ಶಕ್ತಿಗಳಿದೆಯಾ ಇತ್ಯಾದಿ ವಿಚಾರದಲ್ಲಿ ನಾನು ಈಗಾಗಲೇ ಒಂದು ವಿಡಿಯೋವನ್ನು ನಾನು ಕೊಟ್ಟಿದ್ದೀನಿ. ಭಾಳಷ್ಟು ಜನ ನೋಡಿರ್ತೀರ. ಕೆಲವೊಂದು ಕಡೆಗಳಲ್ಲಿ ಕಮೆಂಟ್ ಬಂತು ನನಗೆ, ಅಂದರೆ ಆ ವಸ್ತುಗಳನ್ನೆಲ್ಲ ಉಪಯೋಗಿಸೋಕ್ಕಾಗ್ತಾ ಇಲ್ಲ, ಆ ವಸ್ತುಗಳೆಲ್ಲ ಸಿಗ್ತಾ ಇಲ್ಲ ಅನ್ನುವಂಥ ಕಮೆಂಟ್ ಎಲ್ಲ ಬಂತು. ಅದಕ್ಕಾಗಿ ಇನ್ನೊಂದು ಸರಳವಾಗಿರುವಂಥ ತಂತ್ರ ಪರಿಹಾರವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಇದು ನಿಮ್ಮ ಕಚೇರಿಗಳಿಗೆ ನೀವು ಮಾಡಿ, ಆಫೀಸ್ಗಳಿಗೆ ಮಾಡಿ, ನಿಮ್ಮ ಮನೆಗೆ ಬೇಕಾದ್ರೂ ನೀವು ಪ್ರಯೋಗ ಮಾಡಿ ನೋಡಿ. ಒಂದೇ ಒಂದು ತೆಂಗಿನಕಾಯಿನ ತಾವು ತೊಗೊಂಬರ್ಬೇಕಾಗುತ್ತೆ. ಸರ್, ಮನೆಯಲ್ಲಿ ಆಲ್ರೆಡಿ ತೆಂಗಿನಕಾಯಿ ಇದೆ, ಬಳಸ್ಬೋದಾ? ಇಲ್ಲ. ನೀವು ಇದಕ್ಕಾಗಿ ಒಂದು ತೆಂಗಿನಕಾಯಿನ ತೊಗೊಂಬನ್ನಿ. ಶನಿವಾರ ಇತ್ಯಾದಿ ವಾರಗಳಾಗಿದ್ದರೆ ಭಾಳಷ್ಟು ಒಳ್ಳೆಯದು, ಅಥವಾ ಅಮಾವಾಸ್ಯೆ ಇತ್ಯಾದಿ ದಿನಗಳಾಗಿದ್ದರೆ ಇನ್ನಷ್ಟು ಒಳ್ಳೆಯದು. ಆಯಿತಾ? ಸಂಜೆ ಹೊತ್ತಲ್ಲಿ ಈ ತೆಂಗಿನಕಾಯಿನ ಮನೆಯ ಎಲ್ಲ ಭಾಗಗಳಲ್ಲೂ ಇದನ್ನು ತೋರಿಸಿ. ಆಫೀಸ್ ಆದರೆ ಆಫೀಸಲ್ಲಿ ತೋರಿಸಿ, ಅಂದರೆ ಈ ಥರ ಗೋಡೆಗಳಿಗೆ ಇದನ್ನು ಈ ಥರ ತೋರಿಸ್ಕೊಂಡು ಹೋಗಿ. ಎಲ್ಲ ಕಡೆಗಳು, ಟಾಯ್ಲೆಟ್ ಆಗಲಿ, ರೂಮ್ ಆಗಲಿ, ಎಲ್ಲ ಕಡೆನೂ ಈ ತೆಂಗಿನಕಾಯಿನ ತೋರಿಸ್ತಾ ಹೋಗಿ. ಒಂದು ಕೈ ಮೇಲೆ ತೆಂಗಿನಕಾಯಿ ಇಡಿ, ಈ ರೀತಿ ತೋರಿಸ್ತಾ ಹೋಗಿ. ಎಲ್ಲ ಗೋಡೆಗಳ ಹತ್ತಿರದಲ್ಲಿ ಹೋಗಿ ತೋರಿಸ್ಬೇಕು. ದೂರದಿಂದ ಮನೆಗೆಲ್ಲ ಹೀಗೆ ತೋರಿಸ್ಬೇಡಿ, ಹತ್ತಿರದಲ್ಲಿ ಹೋಗಿ ಎಲ್ಲ ಗೋಡೆಗಳಿಗೂ ತೋರಿಸಿ ಮನೆಯಿಂದ ಹೊರಗಡೆ ಬನ್ನಿ. ಹೊರಗಡೆ ಬಂದ ನಂತರ ಮುಖ್ಯ ದ್ವಾರ ಇದೆಯಲ್ಲ, ಆ ಮುಖ್ಯ ದ್ವಾರಕ್ಕೆ ಈ ತೆಂಗಿನಕಾಯಿನ ಇಳೆ ತೆಗೀರಿ. 1, 2, 3 ಸಲ ಇಳೆ ತೆಗೆದ್ರು ಸಾಕು. ಕೆಲವೊಬ್ಬರು 7 ಸಲ ಇಳೆ ತೆಗಿತಾರೆ. 7 ಸಲ ಯಾವಾಗ ತೆಗಿಬೇಕು ಅಂತ ಹೇಳಿದ್ರೆ, ನೀವು ಶನಿವಾರಗಳಲ್ಲಿ ಪ್ರಯೋಗ ಮಾಡ್ತೀರಂದರೆ 7 ಸಲ ತೆಗೀರಿ. ಅಮಾವಾಸ್ಯೆಗಳಲ್ಲಿ ಪ್ರಯೋಗ ಮಾಡ್ತೀರಂದರೆ ಬರೀ 3 ಸಲ ಪ್ರಯೋಗ ತೆಗೆದ್ರೆ ಸಾಕು. ಇದಾದ ನಂತರ ಈ ತೆಂಗಿನಕಾಯಿನ ತಗೊಂಡು ಹತ್ತಿರದಲ್ಲಿ ಎಲ್ಲರೂ ಸ್ವಲ್ಪ ದೂರ ಹೋಗ್ತೀರಂದರೆ ದೂರ ಹೋಗಿ, ಅಂದರೆ ಯಾರು ಜನಗಳು ನಿಮ್ಮನ್ನು ಕೇಳಬಾರ್ದು, ಆ ರೀತಿ ಜಾಗಕ್ಕೆ ಹೋಗಿ. 3 ದಾರಿನೇ ಸೇರಬೇಕು ಅನ್ನೋದು ಏನಿಲ್ಲ, 4 ದಾರಿನೇ ಸಿಗಬೇಕು ಅನ್ನೋದು ಏನಿಲ್ಲ. ಎಲ್ಲಾದರೂ ಒಂದು ಕಡೆ ನನ್ನ ಮನೆಯಲ್ಲಿರುವಂಥ ಎಲ್ಲ ಶಕ್ತಿಗಳು, ಯಾವುದೇ ರೀತಿಯಾದಂಥ ದೃಷ್ಟಿದೋಷ ಇರಲಿ, ಯಾವುದಾದ್ರೂ ಅಗೋಚರ ಶಕ್ತಿಗಳಿರಲಿ, ಯಾವುದಾದ್ರೂ ಬಾಧೆಗಳಿರಲಿ, ಎಲ್ಲವೂ ನಿವೃತ್ತಿಯಾಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಜೋರಾಗಿ ಈಡ್ಗಾಯಿ ಹೊಡೆಯೋ ಥರ ಇದನ್ನು ಹೊಡೀರಿ ನೆಲದ ಮೇಲೆ. ಅರ್ಥ ಆಯ್ತಲ್ವ? ಕಲ್ಲಿನ ಮೇಲೆ, ನೆಲದ ಮೇಲೆ. ಇದು ಪುಡಿ ಪುಡಿ ಆಯಿತು, ಚೂರು ಚೂರು ಆಯಿತು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ದೃಷ್ಟಿದೋಷ ಇತ್ಯಾದಿಗಳಿರ್ತವೆ, ಪರಿಪೂರ್ಣವಾಗಿ ಸಮಾಪ್ತಿ ಆಯಿತು ಅಂತ ಅರ್ಥ. ಇದು ಹೊಡಿತಾ ಇಲ್ಲ. ಕೆಲವೊಂದು ಸಲ ಹೊಡೆದ್ರೂ ಕೂಡಲೇ ಅದು ಪಿಚ್ಚಾರುತ್ತೆ ತೆಂಗಿನಕಾಯಿ. ಕೆಲವೊಂದು ಸಲ ಒಂದು ಭಾಗ ಮಾತ್ರ ಬಂದ್ಬಿಡುತ್ತೆ, ಮಿಕ್ಕಿದ್ದು 3/4 ಭಾಗ ತೆಂಗಿನಕಾಯಿ ಹಾಗೇ ಇರುತ್ತೆ, ಒಡೆದೋಗಲ್ಲ, ಚೂರು ಚೂರಾಗೋದು. ಯಾವಾಗ ಇದು ಚೂರು ಚೂರಾಗಿ ಒಡೆದೋಗ್ತಾ ಇಲ್ವೋ ಸ್ವಲ್ಪ ಎಚ್ಚೆತ್ತುಕೊಂಡು ಹತ್ತಿರದಲ್ಲಿರುವಂಥ ವಿದ್ಯಾವಂತರ ಹತ್ರ ಹೋಗಿ ಒಂದು ಪ್ರಶ್ನೆ ಹಾಕಿಸಿ. ಪರಿಹಾರ ಮಾಡಬೇಡಿ, ಪ್ರಶ್ನೆ ಹಾಕಿಸಿ. ನಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಇದೆ, ನಮಗೆ ಗೊತ್ತಾಯಿತು, ಹೇಗೆ ಅನ್ನೋದನ್ನೇ ಹೇಳಬೇಡಿ. ಈ ಥರ ಸಮಸ್ಯೆ ಏನೋ ಇದೆ ನಮ್ಮ ಮನೆಯಲ್ಲಿ, ಅದು ಏನು ಅನ್ನೋದನ್ನು ದಯವಿಟ್ಟು ನೋಡಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಹಾಕಿಸಿ. ಪ್ರಶ್ನೆಯಲ್ಲಿ ಏನು ಬರುತ್ತೋ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಸಿ. ನನ್ನ ಪ್ರಕಾರ ಪ್ರಶ್ನೆಯಲ್ಲಿ ಇದೆ ಅಂತಲೇ ಬರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮಾಟ, ಮಾಂತ್ರಿಕ ಇತ್ಯಾದಿ ಪ್ರಯೋಗಗಳಾಗಿರ್ಬೋದು, ಯಾವುದಾದ್ರು ಅಮಾನುಷ ಶಕ್ತಿಗಳಿಂದ ಪ್ರಯೋಗ ಆಗಿರ್ಬೋದು, ಇತ್ಯಾದಿ ಯಾವುದಾದ್ರೂ ಅಗೋಚರ ಶಕ್ತಿಗಳ ಬಾಧೆ ನಿಮ್ಮ ಮನೆಯಲ್ಲಿ ಇರುತ್ತೆ. ಆವಾಗ ಮಾತ್ರನೇ ತೆಂಗಿನಕಾಯಿ ಒಡೆಯಲ್ಲ. 2-3 ಸಲ ಒಡೆದ್ರ ಮೇಲೆ ಹೊಡಿತೈತೆ. ದೊಡ್ಡ ಭಾಗ ಇದೆ, ಚಿಕ್ಕ ಭಾಗ ಮಾತ್ರ ಬರ್ತೈತೆ, ಅಥವಾ ಕಾಯಿ ಪಿಚ್ಚಾರ್ತೈತೆ ಫಸ್ಟ್ ಟೈಮ್ ಹೊಡೆದಾಗ ಅಂತ ಏನಾದರೂ ಇತ್ತಂದರೆ 100% ಮನೆಯಲ್ಲಿ ಏನೋ ಸಮಸ್ಯೆ ಅಥವಾ ಕಚೇರಿನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಪ್ರಶ್ನೆ ಹಾಕಿಸಿ, ಉತ್ತರವನ್ನು ಕಂಡುಕೊಂಡು ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನ ತಾವುಗಳು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.